ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ತಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿಯಾದ ಟೇಸ್ಟಿಯಾದ ಸಿಹಿ ಪೊಂಗಲ್ ಮಾಡ್ತಿದ್ದೀನಿ. ಈ ಪೊಂಗಲ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಲೋಟದಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮ್ ಮಾಡಿಕೊಂಡು ಹೆಸರು ಬೇಳೆದು ಹಸಿ ವಾಸನೆ ಹೋಗೋವರೆಗೂ ಮತ್ತು ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಹೆಸರು ಬೇಳೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಪೊಂಗಲ್ ಆಗುತ್ತೆ. ಒಂದೇ ಲೋಟ ಮಾಡಿದ್ರೂ ಪೊಂಗಲ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಒಂದು ನಿಯಮಿತವಾಗಿ ಮಾಡ್ಕೊಳ್ಳಿ. ಒಂದೇ ಲೋಟ ಸಾಕು. ಒಂದು ಲೋಟ ಹೆಸರು ಬೇಳೆಗೆ ಒಂದು ಲೋಟ ಅಕ್ಕಿನ ಹಾಕ್ಕೊಂಡು ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದ್ರ ಬಿಸಿಲೇ ಸಾಕು, ಡ್ರೈ ರೋಸ್ಟ್ ಆಗುತ್ತೆ ಅಕ್ಕಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ವಿಸಲ್ ಹಾಕಿಸ್ಕೊಳ್ಬೇಕು. ಇವಾಗ ಬೆಲ್ಲನ ಹಾಕ್ಕೊಂಡು ಬೆಲ್ಲ ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋವರೆಗೂ ಇವಾಗ ವಿಷಲ್ ಹೊಡೆಸ್ಕೊಂಡಿದ್ವಲ್ಲ ಬೇಳೆ ಅಕ್ಕಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಪಾಕದ ಜೊತೆ ಇದು ಕುದಿಬೇಕು, ಅಕ್ಕಿ ಮತ್ತು ಬೇಳೆ. ಇವಾಗ ಇದಕ್ಕೆ ಒಂದು ಲೋಟದಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿನ ರನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ಮತ್ತು ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಿಯಮಿತವಾಗಿ ಕೊಬ್ಬರಿನ ಬಳಸೋದ್ರಿಂದ. ಇವಾಗ ಇದಕ್ಕೆ ತುಪ್ಪದಿಂದ ಕರೆದ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿ ಪೌಡರ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿಕೊಂಡ್ರೆ ಸಾಕು. ಇದೇ ಮೆಥಡಲ್ಲಿ ನೀವು ಪೊಂಗಲ್ನ ಮಾಡ್ಕೊಳ್ತೀರಿ, ಸಿಹಿ ಪೊಂಗಲ್ನ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ಬೆಣ್ಣೆ ಥರ ಇರುತ್ತೆ, ಸಾಫ್ಟಾಗಿ ಮೆದುವಾಗಿ ಸಿಹಿ ಪೊಂಗಲ್. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.